ಈ ವಾರದಲ್ಲಿ ಫಲಾದಿವತ್ತಾದ ಮೊಟ್ಟೆ ಗರ್ಭಾಶ್ರಯದ ಗೋಡೆಯಲ್ಲಿ ಸೇರಿಕೊಂಡು ಹಲವಾರು ಕಣಗಳಾಗಿ ವಿಭಜನೆ ಪ್ರಾರಂಭಿಸುತ್ತದೆ. ಅಂಜಲಿಗೆ ಇನ್ನೂ ಗರ್ಭಧಾರಣೆಯ ಏನೂ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಅವಳು ಡಾಕ್ಟರ್ ಸಲಹೆ ತಗೊಂಡು ಗರ್ಭಧಾರಣೆಯ ಪರೀಕ್ಷೆಗಳನ್ನು ಮಾಡಿಸೋಣ ಎಂದು ಆಲೋಚಿಸುತ್ತಾಳೆ. 2 ಪ್ರಕಾರದ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಳ್ಳಬಹುದು. ಮೊದಲನೆಯದು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಆರ್ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನುತ್ತಾರೆ. ಮನೆಯಲ್ಲಿ ಮಾಡಿಕೊಳ್ಳಬಹುದು. ಈ ಟೆಸ್ಟಿನಲ್ಲಿ ಗರ್ಭಿಣಿ ಹೆಂಗಸಿನ ಮೂತ್ರದಲ್ಲಿದ್ದ ಹಾರ್ಮೋನ್ HCG ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಹಾರ್ಮೋನಿನ ಪ್ರಮಾಣವನ್ನು ಗುರುತಿಸಿ ಗರ್ಭಧಾರಣೆಯನ್ನು ನಿರ್ಧರಿಸಬಹುದು. ಈ ಟೆಸ್ಟ್ ಮುಟ್ಟು ನಿಂತ 3ನೇ ಇಲ್ಲ 4ನೇ ದಿನದಲ್ಲಿ ಮಾಡಬಹುದು. ರಕ್ತ ಪರೀಕ್ಷೆಯಿಂದ ಕೂಡ ಗರ್ಭಧಾರಣೆಯನ್ನು ನಿರ್ಧರಿಸಬಹುದು. ಈ ರಕ್ತ ಪರೀಕ್ಷೆ ಕೂಡ ಹಾರ್ಮೋನ್ HCG ಪ್ರಮಾಣವನ್ನು ರಕ್ತದಲ್ಲಿ ಗುರುತಿಸಿ ಗರ್ಭಧಾರಣೆಯನ್ನು ನಿರ್ಧರಿಸುತ್ತದೆ. ಗರ್ಭಿಣಿ ಸ್ತ್ರೀಯ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತದೆ. ಅದಕ್ಕೋಸ್ಕರ ಅಂಜಲಿ ಏನಾದರೂ ತಿನ್ನುವ ಇಲ್ಲ ಕುಡಿಯುವ ಮೊದಲು ಜಾಗ್ರತೆ ಇರಬೇಕು. ಈ ಸಮಯದಲ್ಲಿ ಏನಾದರೂ ಇನ್ಫೆಕ್ಷನ್ ಬಂದರೆ ಅವಳ ಆರೋಗ್ಯಕ್ಕೆ ಹಾನಿ ಆಗಬಹುದು. ಅದಕ್ಕೋಸ್ಕರ ಎಲ್ಲ ತರಕಾರಿಗಳು, ಹಣ್ಣುಗಳು ಅವಳು ಚೆನ್ನಾಗಿ ತೊಳ್ಕೊಂಡು ತಿನ್ನಬೇಕು. ಅವಳ ಮನೆ ಸುತ್ತೂರ ವಾತಾವರಣವನ್ನು ಕೂಡ ಶುಭ್ರವಾಗಿ ಇಟ್ಟುಕೊಳ್ಳಬೇಕು. 4ನೇ ವಾರದಲ್ಲಿ ಏನಾಗುತ್ತದೆ ಎಂದು ನಾವು ಮತ್ತೆ ನೋಡೋಣ.